ಆಕ್ಸಿಡೆಂಟ್ ಎಲ್ಲ ಮಾಡ್ಕೊತಿದೀವಿ. ರೋಡ್ ಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ ಆಗಲ್ಲ. ನೋಡಿ ಸೂರ್ಯ ಬೇರೆ ಅಲ್ಲಿದ್ದಾನೆ, ಇಲ್ಲಿ ಬೇರೆ ಎಲ್ಲ ಬೋಟಿಂಗ್ ಮಾಡ್ತವ್ರೆ. ಜಾಲಿಯಾಗಿದೆ, ಪೀಸಾಗಿ. ಇವಾಗ ಪೆಡಲ್ ಮಾಡೋದೇ ಬೇಡ, ಇಲ್ಲೇ ಇದ್ಬಿಡೋಣ. ಪೆಡಲ್ ಮಾಡೋದೇ ಬೇಡ, ಇಲ್ಲೇ ಮಿಡ್ಲಲ್ಲಿ ಇದ್ಬಿಡೋಣ. ಇದು ಸುನಿ ಸುನಿ ಅನ್ನೋ ಅಲ್ಲೊಂದು ಎಲ್ಲಿ ಇದ್ಬಿಟ್ಟಿದ್ರೆ ಇದು ಸುನೀಲ್ ಆಗ್ಬಿಡ್ತಿತ್ತು ಈ ಹೂ ಅಂತ ಹೇಳಿದ್ರೆ. ನಾನು ಮೇಲ್ಗಡೆ ನೋಡಿಬಿಟ್ಟು ಇಲ್ಲಿ ರೋಸೇ ಇಲ್ಲ ಅನ್ನಲ್ವಾ, ಇಲ್ಲಿ ನೋಡಿದ್ರೆ ತುಂಬಾ ವೆರೈಟೀಸ್ ಇದೆ. ಸೊ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಕಂಟಿನ್ಯೂಸ್ ಆಗಿದೆ. ಇವಾಗ ಸ್ವಲ್ಪ ಅಲ್ಲಿ ಕೆಳಗಡೆ ಹೋಗೋಣ, ಕೆಳಗಡೆ ಏನಿದೆ ನೋಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚನು ಚಾನಲ್. ಸೊ ನಿಮ್ಮ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಸೊ ನಾನು ಹೇಳಿದ್ದೆ ನಿಮಗೆ ರೋಸ್ ಗಾರ್ಡನಲ್ಲಿ ಸಿಗ್ತೀನಿ. ನಮ್ಮದು ನೆಕ್ಸ್ಟು ಪ್ಲೇಸ್ ಬಂದುಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಿರೋದು ರೋಸ್ ಗಾರ್ಡನ್ನು ಅಂತ. ಅಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಇವಾಗ ರೋಸ್ ಗಾರ್ಡನಲ್ಲಿ ಬನ್ನಿ ನೋಡೋಣ, ರೋಸ್ ಗಾರ್ಡನಲ್ಲಿ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿಂದ ಸ್ವಲ್ಪನೇ ದೂರ ವಾಕ್ ಮಾಡಬೇಕಾಯ್ತಾ. ನಾನು ಯಾಕೆ ವಾಕ್ ಮಾಡ್ತಾಯಿದ್ದೀವಿ ನಾವು ಅಂತ ಹೇಳಿದ್ರೆ, ಸೊ ಕಾರ್ ತೊಗೊಂಬಂದೆ, ಕೆಳಗಡೆನೇ ನಿಲ್ಲಿಸ್ದೆ ಆಯಿತಾ. ಮೇಲ್ಗಡೆ ಮತ್ತೆ ಪಾರ್ಕಿಂಗ್ಗೆ ಅಮೌಂಟ್ ಕೊಡಬೇಕು. ಮತ್ತು ಸ್ವಲ್ಪ ರೋಡ್ ಬ್ರಾಡ್ ಆಗಿರೋದ್ರಿಂದ ಕೆಳಗಡೆ ಒಂದು 2-3 ಗಾಡಿಗಳು ನಿಂತಿತ್ತು. ಸೊ ನಾನು ಅಂದ್ಕೊಂಡೆ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಬಂದ್ವಿ, ಇದೇನೇ ರೋಸ್ ಗಾರ್ಡನ್ನು, ಗೌರ್ಮೆಂಟ್ ರೋಸ್ ಗಾರ್ಡನ್ನು. ಸೊ ಇಲ್ಲಿ ಕೂಡ ನೀವು ಟಿಕೆಟ್ ತೊಗೊಬೇಕಾಗುತ್ತೆ. ಸೊ ನಾನು ಹೋಗ್ಬಿಟ್ಟು ಟಿಕೆಟ್ ಇಸ್ಕೊಂಡ್ಬಂದೆ. ಸೊ ಇದೇನೇ ಎಂಟ್ರಿ. ಸೊ ಇಲ್ಲಿಂದ ಎಂಟ್ರಿ ಇರೋದು ರೋಸ್ ಗಾರ್ಡನ್ಗೆ. ಸೊ ನೋಡ್ಬೋದು, ತುಂಬ ದೊಡ್ಡ ಪಾರ್ಕ್ ಇದು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ರೋಸ್ ಗಾರ್ಡನ್ ಅಂತ ಬಂದಿದ್ದೀವಿ, ನೋಡೋಣ ಎಷ್ಟು ವೆರೈಟಿ ಆಫ್ ರೋಸ್ ಇರುತ್ತೆ ಅಂತ. ಬಟ್ ನಂಗೆ ಯಾಕೋ ಡೌಟ್, ಇಲ್ಲೆಲ್ಲ ರೋಸೇ ಕಾಣಿಸ್ತಾ ಇಲ್ಲ. ಬಟ್ ನೋಡೋಣ ಬನ್ನಿ. ಎಲ್ಲ ಚಿಕ್ಕ ಚಿಕ್ಕದು ಇನ್ನೂ ಬೆಳೆಸ್ತಿದ್ದಾರೆ. ಗಾರ್ಡನ್ ಚೆನ್ನಾಗಿದೆ, ನೋಡೋಣ. ಇಲ್ಲಿ ರೋಸ್ಗಳು ಇನ್ನೂ ಬಿಟ್ಟಿಲ್ಲ, ಇವ್ರು ಬೆಳೆಸ್ತಿದ್ದಾರೆ. ಏನೋ ಇಲ್ಲೆಲ್ಲ ಹೆಸರು ಹಾಕಿದ್ದಾರೆ, ಐರಿಷ್ ರೋವರ್ ಅಂತೆ, ಅಷ್ಟಂದರೆ ಅಷ್ಟು ವೆರೈಟಿ ಆಫ್ ರೋಸಸ್ ಇಲ್ಲಿ ಬೆಳೀತಾರೆ. ಬಟ್ ಏನಂತ ಹೇಳಿದ್ರೆ ಇನ್ನು ಚಿಕ್ಕ ಚಿಕ್ಕ ಗಿಡಗಳಿವು. ಅದನ್ನ ಕಟ್ ಮಾಡಿದ್ದಾರೆ, ಇದನ್ನು ಕಟ್ ಮಾಡಿದಾರಂತೆ, ಕಟ್ ಮಾಡಿದ್ದಾರೆ. ಇನ್ನು ಅದು ಚಿಗುರೊಡಿಬೇಕು, ಹೊಡೆದಿದೆ, ಇದು ಏನೋ ಮಗು ಬರಬೇಕು, ಬೆಳಿಬೇಕು. ತುಂಬ ವೆರೈಟಿ ಆಫ್ ರೋಸಸ್ ಇದೆ, ಅದಕ್ಕೆ ರೋಸ್ ಗಾರ್ಡನ್ನು ಅಂತ ಹೆಸರಿಟ್ಟಿರ್ಬೇಕು. ಪಾರ್ಕ್ ಚೆನ್ನಾಗಿದೆ ಬಟ್ ನೋಡೋಕ್ಕೆ. ನೋಡಿ ಅಲ್ಲಿ ಟೋಟಲ್ ನಂಬರ್ ಆಫ್ ಪ್ಲ್ಯಾಂಟ್ಸ್ 7,400. ಟೋಟಲ್ ನಂಬರ್ ಆಫ್ ವೆರೈಟೀಸ್ 706 ವೆರೈಟಿ ಆಫ್ ರೋಸಸ್ ಆರ್ ಹಿಯರ್. ಇರ್ಬೋದು, ಯಾಕಂತ ಹೇಳಿದ್ರೆ ಎಲ್ಲ ಬೋರ್ಡ್ ಹಾಕಿಟ್ಟಿದ್ದಾರಲ್ವ. ಸೊ ಡಿಫ್ರೆಂಟ್ ರೋಸ್ಗಳು ಇಲ್ಲಿ ಬೆಳೀತಾರೆ. ಇದನ್ನು ಮ್ಯೂಸಿಯಂ ಥರ ಶೋಕೇಸ್ ಮಾಡ್ತಿದ್ದಾರೆ. ಸೊ ಹಿಂಗೆ ಕಂಟಿನ್ಯೂಸ್ ಆಗಿದೆ. ಇವಾಗ ಸ್ವಲ್ಪ ಅಲ್ಲಿ ಕೆಳಗಡೆ ಹೋಗೋಣ, ಕೆಳಗಡೆ ಏನಿದೆ ನೋಡೋಣ. ಇದಿಷ್ಟ ಆಯ್ತು ನನಗೆ, ಇದಿಲ್ಲಿ ಕೂತ್ಕೊಳ್ಳೋಕೆ ಇವ್ರು ಜಾಗ ಮಾಡಿದಾರಲ್ಲ. ಇಲ್ಲಿ ನೋಡಿ, ಒಂದು ಕಡೆ ಶೇಪು ಹಂಚಿಂದು, ಇನ್ನೊಂದು ಕಡೆ ಫ್ಲ್ಯಾಟ್, ಚೆನ್ನಾಗಿದೆ, ಇಷ್ಟ ಆಯಿತು. ಬನ್ನಿ ಹಂಗೆ ಆ ಕಡೆ ಕೆಳಗಡೆ ಹೋಗೋಣ. ಇಟ್ಟಿದ್ದಾರೆ, ಓಕೆನಾ. ಇದು ನಮ್ಮ ರೋಸ್ ಗಾರ್ಡನ್ ಊಟಿದು. ಸೊ ನಾವು ಬಂದಿರೋದು ರಾಂಗ್ ಟೈಮ್ ಅನಿಸುತ್ತೆ, ಎಲ್ಲೂ ಒಂದು ರೋಸ್ ಕಾಣೋಕ್ಕೆ ಸಿಗ್ತಾ ಇಲ್ಲ. ಕೆಳಗಡೆ ಏನೋ ಕಾಣಿಸ್ತಾ ಇದೆ ರೋಸ್ ಥರ, ಹೋಗೋಣ. ಬಟ್ ನೀವು ರೈಟ್ ಟೈಮಿಗೆ ಬನ್ನಿ, ರೋಸ್ ಇರಬೇಕಾದ್ರೆ. ಅದು ಯಾವುದು ಅಂತ ಕೇಳಿಕೊಂಡು, ನಿಮ್ಮ ಅಪ್ಪ ಅಮ್ಮಂಗೆಲ್ಲ ಗೊತ್ತಿರುತ್ತೆ, ಅವರೆಲ್ಲ ನಾಲೆಜ್ ಇರುತ್ತೆ ಈ ಹೂಗಳ ಬಗ್ಗೆ ಎಲ್ಲ, ಎಸ್ಪೆಷಲಿ ಅಮ್ಮಂಗೆ ಯಾವ ಟೈಮಲ್ಲಿ ಬಿಡುತ್ತೆ ಅಂತ. ಆ ಟೈಮ್ಗೆ ಬನ್ನಿ ಆಯಿತಾ. ಬಟ್ ಸ್ಟಿಲ್ ಅಲ್ಲಿ ಝೂಮ್ ಆಗ್ತೀನಿ ನೋಡಿ, ಅಲ್ಲೊಂದು ಸ್ವಲ್ಪ ಹೂಗಳಿವೆ, ಇಲ್ಲೊಂದು ಸ್ವಲ್ಪ ಇದೆ. ಇದೆಲ್ಲ ನಮ್ಮೂರ ಕಡೆ ನಮ್ಮ ಮನೆಯೆಲ್ಲ ಬೆಳೀತಾರೆ.
पर्पल कलर हम उधर आ सकते हैं झाड़ ಯಾಬದಿನ ನೈಸ್ ಇಟ್ ಈಸ್. ಗಾರ್ಡನ್ ಸೂಪರ್ ಆಗಿದೆ, ಒಳ್ಳೆ ವಾಕ್ ಮಾಡ್ಬೋದು. ಏನು ಗೊತ್ತಾ, ಮೇಲೆ ಮಾತ್ರ ನೋಡ್ಕೊಂಬಂದ್ವಿ, ರೋಸ್ ಇಲ್ಲ ಅಂದ್ಬಿಟ್ಟು. ಇದೆ ಸ್ವಲ್ಪ ಇದೆ, ತೋರಿಸ್ತೀನಿ. ಕೆಳಗಡೆ ಹೋಗೋಣ. ಸ್ವಲ್ಪ ರೋಸ್ಗಳನ್ನ ಇಟ್ಟಿದ್ದಾರೆ. ಇದು ನೊಸ್ಟಾಲ್ಜಿಯಾ ರೋಸ್ ಅಂತ. ಮೇಲ್ಗಡೆಯಿಂದ ಬರ್ಬೇಕಾದ್ರೆ ರೋಸೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಪರವಾಗಿಲ್ಲ, ಸ್ವಲ್ಪ ಇದೆ. ಬಟ್ ಮೇಲ್ಗಡೆಯಿಂದ ಇನ್ನೂ ಜಾಸ್ತಿ ತಳಿಗಳಿವೆ. ಅಲ್ಲಿ ಮೆನ್ಷನ್ ಆಗಿತ್ತಲ್ಲ, ಎಷ್ಟು 760 ಎಲ್ಲ ಸೇರಿಸಿ ಟೋಟಲ್ ಆಗಿ. ಸೊ ನಿಮ್ಮ ಅಮ್ಮಂಗೆಲ್ಲ ಏನು ಕೇಳಕ್ಕೆ ಹೋಗ್ಬೇಡಿ ಯಾವ ಟೈಮಲ್ಲಿ ಬಿಡುತ್ತೆ ಅಂತ. ಇದೇ ಟೈಮೇ ಕರೆಕ್ಟು. ಇಲ್ಲೇ ಬನ್ನಿ, ಇದೇ ಟೈಮ್. ಆ್ಯಕ್ಚುಲಿ ಅದು ಬಂದು ಅವರು ಕಟಿಂಗ್ ಮಾಡಿದ್ರೆ ಅಲ್ಲಿ ಅದು ನೋಡಿ ಬೇಕಲ್ವಾ, ಬಟ್ ಬಿಟ್ಟ ಮೇಲೇ ಫ್ಲವರ್ ಆಗೋದಲ್ಲ. ನನ್ನ ವೈಫ್ಗೆ ಕರೆಕ್ಟಾಗಿ ನಾಲೆಜ್ ಇದೆಯಂತೆ ಅದ್ರ ಬಗ್ಗೆ ಎಲ್ಲ. ಅವ್ರು ಹೇಳ್ತಿದ್ದಾರೆ ಅದನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಹೌದು ಅನ್ಸುತ್ತೆ, ನನಗೂ ಹಂಗೆ ಅನಿಸ್ತು. ಇದು ನೋಡಿ, ಸೊ ಬನ್ನಿ ಇದೇ ಟೈಮಲ್ಲೇ ಮಾಡಿದ್ದೆ, ಬಟ್ ಅದು ಬಡ್ ಬಿಟ್ಬಿಟ್ಟು ಫ್ಲವರ್ ಆಗಿರೋದು. ಸ್ಮಾಲ್ ಬಡ್. ಈ ಹುಡುಗಿರಿಗೆಲ್ಲ ರೋಸ್ ಬಗ್ಗೆ ಎಲ್ಲ ಇರುತ್ತೆ. ರೋಸ್ ಅಲ್ಲ, ಅವ್ರು ಅದನ್ನೇ ತಾನೇ ಕೇಳೋದು ಬಾಯ್ ಫ್ರೆಂಡ್ ಹತ್ರ ಪ್ರಪೋಸ್ ಮಾಡಬೇಕಾದ್ರೆ. ಬಟ್ ನನ್ನ ಕೇಳಬೇಡಿ, ನಾನು ಅದನ್ನು ಕೊಟ್ಟಿದ್ನ ಅಂತ. ಬಟ್ ಇಲ್ಲಿದೆ ರೋಸಸ್, ತುಂಬಾ ವೆರೈಟಿ ಆಫ್ ರೋಸಸ್ ಇದೆ. ಇವತ್ತು ನಿಮಗೆಲ್ಲ ರೋಸು ವೆರೈಟೀಸ್ನು ತೋರಿಸ್ಬಿಡ್ತೀನಿ. ಇದೇ ಒಂದು ಸಪ್ರೇಟ್ ಎಪಿಸೋಡ್ ಆಗಿಬಿಡ್ಬೇಕು. ರೋಸ್ ಗಾರ್ಡನ್ ಊಟಿದು, ಗೌರ್ಮೆಂಟ್ ರೋಸ್ ಗಾರ್ಡನ್, ಫಿಲ್ಮ್ಡ್ ಬೈ ಸಚಿನ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೆಳಗಡೆ ಇದಿಷ್ಟಿದೆ ಆಯಿತಾ, ಮೇಲ್ಗಡೆ ಬರಬೇಕಾದ್ರೆ ಕೈಯೆಲ್ಲ ಕಟ್ ಮಾಡಿ ಇಟ್ಟಿದ್ರಲ್ಲ, ಅದೆಲ್ಲ ಆದಮೇಲೆ ಎಷ್ಟು ಸಖತ್ತಾಗಿ ಕಾಣಿಸ್ಬೋದಲ್ವ. ಸೊ ಪರಿಸರ ಸ್ನೇಹಿಗಳಿಗೆ ತುಂಬ ಇಷ್ಟವಾಗುತ್ತೆ, ನಿಜ ಹೇಳ್ತೀನಿ. ರೋಸ್ ಗಾರ್ಡನ್ ತೋರಿಸ್ತಾ ಇದೊಂದು ನೋಡ್ಬಿಡಿ ಹೆಂಗಿದೆ. ಮನೆಗಳು, ರೆಸಾರ್ಟ್ಗಳು, ಕಾಫಿ ಎಸ್ಟೇಟ್ ಥರನೇ ಕಾಣಿಸ್ತಿದೆ, ಚಿಕ್ಕ ಚಿಕ್ಕ ಮನೆ. ಸಾರಿ, ಟೀ ಎಸ್ಟೇಟ್. ಇದು ಡೋನಾಟೆಲ್ಲ ನೋಡಿ, ಅಲ್ಲಿ ಕಿಸ್ಸಿಂಗ್ ಅಬೋಯ ಅಂತ, ಕಿಸ್ಸಿಂಗ್ ಅಯೋಬಾ, ಅದು ಒಂದು ತಳಿ. ಆಮೇಲೆ ಮ್ಯಾರಿಯು, ಇದು ಮ್ಯಾರಿಯು ಅಂತ. ಅಂದರೆ ಇದನ್ನೇ ಕೊಡ್ಬೇಕು ಅನ್ಸುತ್ತೆ ಮದುವೆ ಟೈಮ್. ಇಲ್ಲಾಂದ್ರೆ ಆ ಗಾರ್ಲ್ಯಾಂಡ್ ಯೂಸ್ ಮಾಡ್ತಾರಲ್ವ ಮದುವೆಗೆ, ಮೇ ಬಿ ಅದು ಯೂಸ್ ಆಗುತ್ತೇನೋ. ತುಪ್ಪ. ಸೊ ಊಟಿಗೆ ಯಾರೆಲ್ಲ ಬರ್ತೀರಾ, ಒಂದು ರೌಂಡು ಗೌರ್ಮೆಂಟ್ ರೋಸ್ ಗಾರ್ಡನ್ನ ವಿಸಿಟ್ ಮಾಡಿಬಿಟ್ಟು ಹೋಗಿ. ಚೆನ್ನಾಗಿದೆ, ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಇವಾಗ ಇದೆಲ್ಲ ಕಟ್ ಮಾಡಿರ್ಬೋದು, ಬಟ್ ಅದ್ರದ್ದು ಬರುತ್ತೆ ಬಡ್, ಏನಂತಾರೆ, ಫ್ಲವರ್ ಬರುತ್ತೆ ಅದಕ್ಕೆ. ನಮಗೆ ಹೂಗಳ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಎಲ್ಲನೂ ಕ್ಯಾಪ್ಚರ್ ಮಾಡ್ತಾ ಹೋದರೆ ಒಂದು 2-3 ಗಂಟೆ ಬೇಕು ಐ ಥಿಂಕ್, ಎಲ್ಲನೂ ಕವರ್ ಮಾಡೋಕ್ಕೆ. ವಿತ್ ನೇಮ್ 3 ಗಂಟೆ ಜಾಸ್ತಿನೇ ಬೇಕು, ಒಂದು ದಿನ ಪೂರ್ತಿ ಬೇಕೇನೋ, ಅಷ್ಟು ವೆರೈಟಿ ಆಫ್ ರೋಸಸ್ ಇವೆ. ಸೊ ನೆವರ್ ಡಿಸೈಡ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಮೇಲ್ಗಡೆ ನೋಡಿಬಿಟ್ಟು ಇಲ್ಲಿ ರೋಸೇ ಇಲ್ಲ ಅನ್ನಲ್ವಾ, ಇಲ್ಲಿ ನೋಡಿದ್ರೆ ತುಂಬಾ ವೆರೈಟೀಸ್ ಇದೆ. ಸೊ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಇದು ಸಿಂಪ್ಲಿ ಮಾರ್ವಲಸ್ ಅಂತೆ.
ಇದು ಫ್ರೈ ಫ್ರಿನ್ಸಿ ವೆವನ್. ಇದು ಸುನಿ. ಸುನಿ ಅನ್ನೋ ಅಲ್ಲೊಂದು ಎಲ್ಲಿ ಇದ್ಬಿಟ್ಟಿದ್ರೆ ಇದು ಸುನೀಲ್ ಆಗ್ಬಿಡ್ತಿತ್ತು ಈ ಹೂ. ನೋಡಕ್ ಸ್ವಲ್ಪ ದಾಸವಾಳ ಥರನೇ ಇಲ್ವಾ? ಬಟ್ ಅದು ಏನೋ ಕೊರ್ಸೆಲರಿ. ಇವೆಲ್ಲ ಬಂದು ರೋಸ್. ಗ್ರೀಕ್ ನೇಮ್, ಸೈಂಟಿಫಿಕ್ ನೇಮ್ ಇದು. ಗ್ರೀಕ್ ನೇಮ್. ರೆಡ್ ಹಾಟ್. ಎಲ್ಲಿ ಆರೆಂಜ್ ಇದೆ? ಐಕಿ ಮಕ್ ರೆಡ್ ದಿಸುಲಗಲ್ಲ. ರಿಮೂವ್ ದಿಸ್ ಗ್ಲಾಸ್, ಓಕೆ, ಸನ್ ಗ್ಲಾಸ್. ದಿಸ್ ಒನ್ ಇಸ್ ರೆಡ್. ಇದು ರೆಡ್ ಆಗಿದೆ. ಇದು ಕಿಂಗ್ಸ್ ಮ್ಯಾಕ್. ಕಿಂಗ್ಸ್ ಮ್ಯಾಕ್. ಸ್ಟ್ರೀಟ್ ಪ್ಯಾರಡೈಸ್. This one it is street paradise. That one is King's Mac. ಒಂದು ಎಪಿಸೋಡೇ ರೋಸ್ ಗಾರ್ಡನ್ದಾಗ ಹೋಗುತ್ತೆ. ಸ್ಪ್ಯಾನಿಷ್ ಸನ್ಸೆಟ್. ಇದು ನೋಡಿ ಒಂಥರ ವಿಚಿತ್ರ ಇದೆ. ದೊಡ್ಡ ತಳಿ. Size of this rose. How? Hey, like this color. See? ಇದು ರೋಸು. ಸೊ ನೋಡಿದ್ರಲ್ವ, ತುಂಬ ವೆರೈಟಿ ಆಫ್ ರೋಸಸ್ ಇದೆ, ಕೌಂಟ್ಲೆಸ್ ಅಂತಲೇ ಹೇಳ್ಬೋದು. ನನ್ನ ಮೇಲ್ಗಡೆ ಸ್ಟಾರ್ಟಿಂಗ್ ಎಂಟ್ರ್ ಆಗಬೇಕಾದ್ರೆ ಏನು ಡಿಸೈಡ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಲೈಕ್ ಇಲ್ಲಿ ರೋಸಸ್ ಇಲ್ಲ, ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ಅದನ್ನು ಬಡ್ ಬರೋಕ್ಕಿನ್ನ ಅಂದ್ಕೊಂಡೆ. ಬಟ್ ನೋಡ್ಬೋದು ನೀವು, ತುಂಬ ದೊಡ್ಡ ಗಾರ್ಡನ್ ಇದು. ರೋಸಸ್ಗಳು ತುಂಬ ಇವೆ ಕೆಳಗಡೆ. ಮೇಲ್ಗಡೆ ಇನ್ನು ಅಂದರೆ ಅದನ್ನು ಕಟ್ ಮಾಡಿ ಇನ್ನು ಬೆಳೆಸ್ತವ್ರೆ. ಇನ್ನು ಅದೂ ಬಂದಮೇಲೆ ಇನ್ನು ಎಷ್ಟು ವೆರೈಟಿ ನೋಡ್ಬೋದು ಅಂತ ಗೊತ್ತಿಲ್ಲ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಇಷ್ಟೊಂದು ರೋಸಸ್ ವೆರೈಟಿಗಳಿರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ನೆಕ್ಸ್ಟು ಇನ್ನೊಂದು ಎಪಿಸೋಡ್ ಮಾಡೋಣ. ಬಿಕಾಸ್ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ಇನ್ನೂ ಸಪ್ರೇಟ್ ವೀಡಿಯೋನ ಮಾಡೋಣ ಅಂದ್ಕೊಂಡು ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ರೋಸ್ ಗಾರ್ಡನ್ದು ಸಪ್ರೇಟ್ ಎಪಿಸೋಡ್ ಮಾಡಿ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೋಡಿದ್ರಲ್ವಾ, ರೋಸ್ ಗಾರ್ಡನ್ ಸಕ್ಕತ್ತಾಗಿದೆ ಅಲ್ವಾ? ತುಂಬ ವೆರೈಟಿ ಆಫ್ ರೋಸಸ್ ಇಲ್ಲಿವೆ. ಸೊ ಬನ್ನಿ, ವಿಸಿಟ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ. ಸೊ ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ನೆಕ್ಸ್ಟು ಇನ್ನೊಂದು ಪ್ಲೇಸಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಬಾಯ್.